ಸಂಬಳನೂ ಕೊಟ್ಟು ಜನರಿಗೂ ಒಳ್ಳೇದ್ ಮಾಡುವಂತ ಕೆಲಸವನ್ನ ಪ್ರಪಂಚದಲ್ಲಿ ಆ ಅವಕಾಶ ಯಾರಿಗೆ ಸಿಗುತ್ತೆ? ಸರ್ಕಾರಿ ನೌಕರರಿಗೆ ಬಿಟ್ಟು. ಹೌದು, ಇಟ್ಸ್ ಮೇಕಿಂಗ್ ಎನ್ ಇಂಪ್ಯಾಕ್ಟ್, ನೋ ಡೌಟ್ ಅಬೌಟ್ ಇಟ್. ಇವತ್ತು ಸರ್ಕಾರಿ ಕಚೇರಿಗಳಿಗೆ ಹೋಗಿ ಟಿ ಶರ್ಟ್ ಹಾಕೊಂಡು ಹೋದ್ರೆ ಅಧಿಕಾರಿಗಳು ಇವ್ರು ಬಂದಿದ್ದಾರೆ, ಈಗ ನಾನು ಯಾವನ ಹತ್ರ ಲಂಚ ಕೇಳಬಾರ್ದು, ಮತ್ತೆ ಇವ್ರು ಯಾವಾಗ ನಾನು ಹಿಡಿತಾರೋ ಗೊತ್ತಿಲ್ಲ, ಇವ್ರದ್ದು ಏನ್ ಕೆಲಸ ಇದೆಯೋ ಮಾಡ್ಕೊಡ್ಬೇಕು ಅಂತ ಹೇಳಿ ಮಾಡ್ಕೊಡ್ತಾ ಇದಾರೆ. KRS ಪಕ್ಷಕ್ಕೆ ನಾನು ಹೇಳ್ತೀನಂತ ಅಲ್ಲಿ ಯಾವನೋ ಒಬ್ಬ ಮಾತಾಡ್ತಿದ್ರೆ ಇಲ್ಲಿ ಅಧಿಕಾರಿ ತಕ್ಷಣ ಕೆಲಸ ಮಾಡ್ತಿದ್ದಾನೆ. ಪೊಲೀಸರು ಅಂತ ಆ ಕಡೆ ಈ ಕಡೆ ನೋಡಿ ದುಡ್ಡು ಇಸ್ಕೊಳ್ತಿದ್ದಾರೆ. ಅವ್ರೇನ್ ಕಡಿಮೆ ಮಾಡಿಲ್ಲ, ನಿಲ್ಸಿಲ್ಲ, ಆದ್ರೆ ಆ ಕಡೆ ಈ ಕಡೆ ನೋಡ್ತಾರೆ KRS ಪಕ್ಷದವ್ನು ಯಾವನಾದ್ರೂ ವಿಡಿಯೋ ಮಾಡ್ತಿದಾನ ಅಂತ. ಹೆಂಗ್ ಬಂತು ಇದೆಲ್ಲ? ಈ ಬದಲಾವಣೆ ಯಾವ ರಾಜಕಾರಣಿ ಮಾಡಿದ್ದಾನೆ, ಯಾವ MLA ಮಾಡಿದ್ದಾನೆ, ಯಾವ ಮುಖ್ಯಮಂತ್ರಿ ಮಾಡಿದ್ದಾನೆ, ಯಾವ ಸೀನಿಯರ್ IAS IPS ಆಫೀಸರ್ ಮಾಡಿದ್ದಾನೆ? ಈ ಬದಲಾವಣೆ ರಾಜ್ಯದಲ್ಲಿ ಭಯದಿಂದ ಬದಲಾವಣೆ ಆಗುತ್ತೆ, ನಮ್ಮಿಂದ ಆಗಿದೆ. ಹೌದು, ಆ ಭಯದಿಂದ ಅಲ್ಲ, ನಾವು ಕಾನೂನನ್ನ ಹಿಡ್ಕೊಂಡು ನಮ್ಮ ಹಕ್ಕುಗಳನ್ನ ಹಿಡ್ಕೊಂಡು ಕೇಳ್ತಾ ಇರೋದ್ರಿಂದಾಗಿ KRS ಪಕ್ಷದಿಂದಾಗ ಆಗಿದೆ. ಕೇಳ್ತಾರೆ ನಾ ಇಲ್ಲಿ ತನಕ ನಮ್ಮ ಮೇಲಿನ ಆಫೀಸರ್ IPS ಆಫೀಸರ್ ನೀನ್ ಅಲ್ಲಿ ತಗೊಂಡ್ ಬಾ ಲಂಚ ಅಂತ ಹೇಳಿ ಕಳ್ಸಿದ್ದ, ಇವನ್ ಯಾವ ನನ್ ಕೇಳೋದಿಕ್ಕೆ ಅಂತಿದ್ದಂತ ಸಂದರ್ಭದಲ್ಲಿ ನಾವೇ ನಿಮ್ಮ ಆಫೀಸರ್ ಅಲ್ರಯ್ಯ ಕೊಟ್ಟಿರೋದು ನಿಮ್ಗೆ ಸಂಬಳ, ನಮ್ಮ ತೆರಿಗೆ ಹಣದಲ್ಲಿ ನಿಮ್ಗೆ ಸಂಬಳ ಮತ್ತು ಅಧಿಕಾರ ಕೊಟ್ಟಿರುವಂತದ್ದು. ನಾವು ಮನಸ್ಸು ಮಾಡಿದ್ರೆ ನಿನ್ನ ನೋಡು ಈ ಕಾನೂನು ಅಡಿಯಲ್ಲಿ ನಿನ್ನ ಮನೆ ಕಳಿಸ್ತೀನಿ ಅಂತ ಹೇಳೋದ್ ಕಾರಣಕ್ಕಾಗಿ ಇವತ್ತು ಅವ್ರಿಗೆ ಭಯ ಬಂದಿರೋದು. ಹೌದು, ಹಿಂದೆ ಅದೇನೇನೋ ಹೇಳೋದಿಲ್ಲ ಅಂತ ಅಲ್ಲಿ ದೊಡ್ಡ ದೊಡ್ಡ ಸಿಂಗಮ್ಗಳು ಪಿಂಗಮ್ಗಳು ಅಂತ ಏನೇನೋ ಇದ್ರು. ಇವತ್ತು ಯಾವ ಪೊಲೀಸ್ ಆಫೀಸರ್ ಆಗಿಲ್ಲ. ಹಿಂದೆ ಸಾಂಗ್ಲಿಯಾನ ಹಾಗೆ ಈಗ ಅಂತೆಲ್ಲ ಕೆಲವಷ್ಟು ಜನರು ಹೆಸರು ಹೇಳ್ತಾ ಇದ್ರು. ಇವತ್ತು ಯಾವ ಪೊಲೀಸ್ ಆಫೀಸರ್ ಕರ್ನಾಟಕದ ಹಾಗಿಲ್ಲ. ಅವನು ಯಾವನು ಇಲ್ಲ, ಪ್ರತಿಯೊಬ್ಬ 99% ಪ್ರತಿಯೊಬ್ಬನು ಬೂಟ್ಲಿಕ್ಕರ್ರೆ, ಮೇಲಿನ ಅಧಿಕಾರಿಗೂ ಮೇಲಿನ ರಾಜಕಾರಣಿಗೂ ತನ್ನ ಜಾತಿನೋ ಇನ್ನೊಂದ ಬಳಸ್ಕೊಂಡು ಅದೇ ಕಾರಣದಿಂದ ಇವತ್ತು ಯಾವ ಪೊಲೀಸ್ ಆಫೀಸರ್ ಬಗ್ಗೆನೂ ಸಮಾಜದಲ್ಲಿ ಅವ್ನು ಒಳ್ಳೆ ಭಾಷಣ ಮಾಡ್ತಾನೆ, ಪುಂಗಿ ಊದ್ತಾನೆ ಅಂದ್ರೆ ಒಂದ್ ಸ್ವಲ್ಪ ವಾವ್ ಅಂತ ಪುಂಗಿ ಊದೋ ಪುಂಗಾಣನವರು ಸಹ ಏನಾದ್ರು ನಾವು ನೋಡಿದೀವಿ. ಹೌದು ಅಲ್ವಾ? ಹಾಗಾಗಿ ಯಾರೋ ಒಬ್ಬ ಆಫೀಸರ್ ಹೇಳ್ದ, ಯಾರೋ ಒಬ್ಬ ಮಿನಿಸ್ಟರ್ ಹೇಳ್ದ ಅಂತ ಹೇಳಿ ನಮ್ಮ ರಾಜಕಾರಣಿ ಹೇಳ್ದ ಅಂತ ಯಾವ ಅಧಿಕಾರಿಗಳು ಬದಲಾಗಿಲ್ಲ. KRS ಪಕ್ಷದವ್ರು ಬರ್ತಾರೆ, ನಾನ್ ಕಂಪ್ಲೇಂಟ್ ಕೊಟ್ರು ಇವ್ರು KRS ಪಕ್ಷದವ್ರು ಬಗ್ಗೋದಿಲ್ಲ, ಇವ್ರನ್ನ ನಾನು ಬುಕ್ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ, ಇವ್ರ ಜೊತೆ ಡೀಲ್ ಮಾಡ್ಕೊಳಕ್ ಆಗೋದಿಲ್ಲ, ನನ್ಗೆ ಅವಮಾನ ಆಗುತ್ತೆ, ನನ್ಗೆ ಕೆಲಸ ಹೋಗುತ್ತೆ, ನಾನು ಜೈಲ್ಗೆ ಹೋಗ್ತೀನಿ, ಈ ತರಹದ ಭಯದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದಾರೆ. ಅಷ್ಟು ಆಗ್ಬೇಕು ಅಂದ್ರೆ ನಮ್ಮ ಮೇಲೆ ಎಷ್ಟು ದೂರುಗಳು ಆಗ್ಲಿ ನಾನು ಹೇಳಿದಾಗ ಆಗಿರ್ಬೇಕು. ನಮ್ಮ ಮೇಲೆ ಹಲ್ಲೆಗಳಾಗಿದೆ. ಮಂಡ್ಯದಲ್ಲಿ ಸುಮಾರು 2,000 ಸರ್ಕಾರಿ ನೌಕರರು ತಮ್ಮ ಇಡೀ ಕಚೇರಿಗಳನ್ನ ಬಂದ್ ಮಾಡಿಕೊಂಡು 2 ವರ್ಷದ ಹಿಂದೆ ತಮ್ಮ ಕಚೇರಿಗಳಿಗೆ ಸರ್ಕಾರಿ ಅಧಿಕಾರಿಗಳೇ ಸ್ಟ್ರೈಕ್ ಮಾಡಿ ತಮ್ಮ ಕಚೇರಿಗಳಿಗೆ ಬೀಗ ಹಾಕಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಏನ್ ಮಾಡ್ಬೇಕು, ರದ್ದು ಮಾಡಬೇಕು ಅಥವಾ ಅದನ್ನ ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಹಾಕಿದ್ರು. ಅವಕ್ಕೆ ಅಯೋಗ್ಯರಿಗೆ ಗೊತ್ತಿಲ್ಲ ಹೀಗೆಲ್ಲ ರಾಜಕೀಯ ಪಕ್ಷವನ್ನ ರದ್ದು ಮಾಡೋದಿಕ್ಕಾಗ್ಲಿ ನಿರ್ಬಂಧಿಸೋದಿಕ್ಕಾಗ್ಲಿ ಆಗೋದಿಲ್ಲ ಅಂತ ಹೇಳಿ ಹೀಗೆಲ್ಲ. ಹಾಗಾಗಿ ಆದ್ರೂ ಅವ್ರಿಗೆ ಗೊತ್ತಾಗಿದೆ. ಈಗ ಪಾಪ ಮಂಡ್ಯದಲ್ಲಿ ಬಹುತೇಕ ಕಡೆಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಅಟ್ಲೀಸ್ಟ್ ಒಂದಷ್ಟು ಭಯದಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮಗೆ ನಾವು ಕೇಳೋದು, ನೀವು KRS ಪಕ್ಷಕ್ಕೋ ರವಿಕೃಷ್ಣಾರೆಡ್ಡಿಗೋ ಇನ್ಯಾರಿಗೋ ಭಯ ಪಡಬೇಡಿ, ಸತ್ಯಕ್ಕೆ ಭಯ ಪಡಿ, ಕಾನೂನಿಗೆ ಭಯ ಪಡಿ, ಸಂವಿಧಾನಕ್ಕೆ ಭದ್ರಾಗಿ ನಡ್ಕೊಳ್ಳಿ ಅಷ್ಟೇ. ಯಾವನಿಗೂ ನೀವು ತಲೆ ತಗ್ಗಿಸಬೇಡಿ. ನಾನು ಒಬ್ಬ ಸರ್ಕಾರಿ ನೌಕರರಾಗಿದ್ದಂಥವನ ಮಗ. ಸರ್ಕಾರಿ ಕೆಲಸ ಅನ್ನುವಂಥದ್ದು ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯದ ಫಲವಾಗಿ ಸಿಕ್ಕಿರುವಂಥ ಕೆಲಸ ಅಂತ ಭಾವಿಸೋದು ನಾನು. ಯಾಕಂದ್ರೆ ನಮ್ಗೆ ಕೈ ತುಂಬ ಸಂಬಳ ಕೊಡ್ತಾರೆ. ಇವತ್ತಿನ ಸರ್ಕಾರಿ ನೌಕರರಿಗೆ ನಾವು ಸಂಬಳ ಕೊಡ್ತಾ ಇದೀವಿ. ಮತ್ತೆ ಏನ್ ಹೇಳ್ತಾ ಇದೀವಿ? ಜನರ ಕೆಲಸ ಮಾಡ್ರಯ್ಯ, ಜನತಾ ಜನಾರ್ದನನ್ನ ಸೇವೆ ಮಾಡ್ರಯ್ಯ, ಜನರ ಸಂಕಷ್ಟಗಳನ್ನ ಬಗೆಹರಿಸ್ರಯ್ಯ, ಅದರಿಂದ ನಿಮಗೆ ಇಹದಲ್ಲಿ ಪರದಲ್ಲಿ ಒಳ್ಳೇದಾಗುತ್ತೆ ಕಣ್ರಯ್ಯ ಅಂತಲ್ವ ನಾವು ಸರ್ಕಾರಿ ನೌಕರಿಗೆ ಹೇಳ್ತಾ ಇರೋದು. ಇನ್ನೇನು ಬೇರೆ ಹೇಳ್ತಾ ಇದೀವಾ? ಇಲ್ಲ. ನೀನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಜನರ ಹಿತ ಇದೆ, ಅದಕ್ಕಾಗಿ ನಿನ್ನ ನೇಮಿಸ್ಕೊಂಡಿದೀವಿ. ಸಂಬಳನೂ ಕೊಟ್ಟು ಜನರಿಗೂ ಒಳ್ಳೇದ್ ಮಾಡುವಂತ ಕೆಲಸವನ್ನ ಪ್ರಪಂಚದಲ್ಲಿ ಆ ಅವಕಾಶ ಯಾರಿಗೆ ಸಿಗುತ್ತೆ? ಸರ್ಕಾರಿ ನೌಕರರಿಗೆ ಬಿಟ್ಟು. ಹೌದು. ಅದು ಬಿಟ್ಟು ಅಮೇಧ್ಯ ತಿನ್ನುವಂತಹ, ಭ್ರಷ್ಟಾಚಾರ ಮಾಡುವಂತಹ, ಅಕ್ರಮಗಳನ್ನ ಮಾಡುವಂತಹ ಅಯೋಗ್ಯ ಕೆಲಸವನ್ನ, ರಾಕ್ಷಸಿ ಪ್ರವೃತ್ತಿಯನ್ನ ಯಾಕೆ ಬೆಳೆಸ್ಕೊಳ್ತೀರಾ? ಹಾಗಾಗಿ ನಾವು ರವಿಕೃಷ್ಣಾರೆಡ್ಡಿಗೋ ಇನ್ಯಾರಿಗೋ KRS ಪಕ್ಷಕ್ಕೋ ಹೆದರಬೇಡಿ. ಸತ್ಯಕ್ಕೆ ಹೆದರಿ, ನ್ಯಾಯಕ್ಕೆ ಹೆದರಿ, ಕಾನೂನಿನ ಪ್ರಕಾರ ಕೆಲಸ ಮಾಡಿ, ಯಾರಿಗೂ ಹೆದರಬೇಡಿ. ನಮಗೇನು ಹೆದರಬೇಡಿ ಅಂತ ಅವ್ರು ಮಾಡ್ತಾ ಇದ್ದ ಕಾರಣಕ್ಕಾಗಿ ನಾವು ಸತ್ಯದ ಮತ್ತು ಕಾನೂನಿನ ಧ್ವಜ ಹಿಡಿದ ಕಾರಣಕ್ಕಾಗಿ, ಅವರು ಅಸತ್ಯ ಮತ್ತು ಅಕ್ರಮದ ಧ್ವಜ ಹಿಡ್ಕೊಂಡು ಆ ಕಡೆ ಇದ್ದ ಕಾರಣಕ್ಕಾಗಿ ಇವತ್ತು ಸತ್ಯಮೇವ ಜಯತೆ, ಅಂತಿಮವಾಗಿ ಎಲ್ಲರೂ ಜಯ ಸತ್ಯವೇ ತಾನೆ. ಹಾಗಾಗಿ ಹಾಕ್ತಾ ಇದೆ ಅಷ್ಟೇ ಹೊರತು ಆದ್ರೆ ಈ ಬದಲಾವಣೆಯನ್ನ ಯಾವುದೇ IAS IPS ಆಫೀಸರ್ ರಾಜಕಾರಣಿನ ಮಾಡಿದ್ದಲ್ಲ. ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡಿದಂತಹ ಮೌನ ಕ್ರಾಂತಿ ರಾಜ್ಯದಲ್ಲಿ. ಸರಿ, ಇನ್ನ ಜಾಸ್ತಿ ಯುವಕರನ್ನ ಓಲೈಸೋದಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಾವು ಈ ಓಲೈಸೋದು ಅಂತಲ್ಲ, ಆದ್ರೆ ಯುವಕರಿಗೆ ಒಂದಷ್ಟು ನಾವು
ಒಳಗಡೆ ಕರ್ಕೊಳ್ಬೇಕು, ಮನವರಿಕೆ ಮಾಡಿಕೊಡುವಂತಹದ್ದು ಅವರಿಗೆ ಪಕ್ಷದ ಸಿದ್ಧಾಂತಗಳು. ನಾವು ತುಂಬ ನಿರ್ದಿಷ್ಟವಾದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿಲ್ಲ, ಯಾಕಂದರೆ ಎಲ್ಲ ಕಾರ್ಯಕ್ರಮಗಳಿಗೂ ಬಹಳಷ್ಟು ಸಂಪನ್ಮೂಲಗಳು ಬೇಕಾಗುತ್ತೆ, ಆರ್ಥಿಕ ಸಂಪನ್ಮೂಲಗಳು ಮತ್ತು ಮಾನವ ಸಂಪನ್ಮೂಲಗಳು. ಹಾಗಾಗಿನೇ ಈಗ ನಾವೊಂದು ಯುವ ಘಟಕ ಅಂತ ಮಾಡಿದ್ದೀವಿ, ಅದ್ರ ಜೊತೆಗೆ ವಿದ್ಯಾರ್ಥಿ ಘಟಕ ಅಂತ ಮಾಡಿ ವಿದ್ಯಾರ್ಥಿಗಳ ಸಮಸ್ಯೆ, ಯುವಕರ ಸಮಸ್ಯೆನ ಒಂದಷ್ಟು ಮಾತನಾಡ್ತಾ ಇದ್ದೀವಿ. ಈಗ ನಿರುದ್ಯೋಗವೇ ಒಂದು ದೊಡ್ಡ ಸಮಸ್ಯೆ, ಆದರೆ ನಿರುದ್ಯೋಗದ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಬನ್ನಿ ಅಂದರೆ ಯುವಕರು ಬರೋದಿಲ್ಲ. ಹಾಗಾಗಿ ನೀವು ಎಲ್ಲೇ ಇರಿ, ಹೇಗೆ ಇರಿ, ಪಾಲ್ಗೊಳ್ಳಿ, ಬನ್ನಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬಂದು ನಾಯಕತ್ವ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ವಿಶೇಷವಾಗಿ ಅವರಿಗೆ ನಾವು ಎಲ್ಲೋ ಒಂದು ಸಭೆ ಮಾಡ್ತಾ ಇದ್ದೀವಿ, ಬನ್ನಿ, ಬಂದವರಿಗೆಲ್ರಿಗೂ ಬಿರಿಯಾನಿ ಕೊಡ್ತೀವಿ, ಖರ್ಚು ಕಾಸು ಕೊಡ್ತೀವಿ, ಆ ಥರದ ರಾಜಕಾರಣ ಅಲ್ವಲ್ಲ, ಅದು ತಪ್ಪು ಅಂತಲೇ ಅಲ್ವಾ ಮಾಡ್ತಿರುವಂಥದ್ದು. ಹಾಗಾಗಿ ಅವ್ರನ್ನ ಓಲೈಸೋದಕ್ಕೆ ಬೇಕಾದಂತಹ ಯಾವುದೇ ರೀತಿಯ ತಪ್ಪುಗಳಿಲ್ಲದೆ ಅವರಿಗೆ ವ್ಯವಸ್ಥೆಯ ಬಗ್ಗೆ, ಸಮಾಜದ ಬಗ್ಗೆ, ಭವಿಷ್ಯದ ಬಗ್ಗೆ ನಮಗೆ ಗೊತ್ತಿರೋದನ್ನ ತಿಳಿಸೋದ್ರ ಮೂಲಕ, ಮುಂದಿನ ಅಪಾಯಗಳನ್ನ ಅವರಿಗೆ ಮನವರಿಕೆ ಮಾಡಿಕೊಡೋದ್ರ ಮೂಲಕ ನೀವು ಸತ್ಯದ ಹಾದಿಯಲ್ಲಿ ನಡೀರಿ, ಒಂದು ಬದುಕನ್ನ ನ್ಯಾಯವಾಗಿ ಬದುಕೋದಕ್ಕೆ ಬೇಕಾದಂತಹ ಮತ್ತು ಅಪಾಯಕಾರಿಯಾದಂತಹ ಬದುಕು ಆಗದ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನ ಕಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಅದನ್ನ ಹೇಳ್ತಾ ಇದ್ದೀವಿ, ಜನ ಗಮನಿಸ್ತಾ ಇದ್ದಾರೆ, ಯುವಕರು ಬರ್ತಾ ಇದ್ದಾರೆ. ಆದರೆ ಆಗಲೇ ನಾನು ಹೇಳಿದಾಗೆ ಇದು ಒಂದು ಸಂದರ್ಭದಲ್ಲಿ ಇದೊಂದು ರೀತಿಯಲ್ಲಿ ಏನಂತಾರೆ, ಮಾಯೆ ಆವರಿಸ್ಕೊಂಡು ಬಿಟ್ಟಿದೆ ಯುವಕರಿಗೆ. ಸೊ ಹಾಗಾಗಿ ಯುವಕ ಯುವತಿಯರಿಗೆ, ಹಾಗಾಗಿ ಇದೊಂದು ಯಾವುದೋ ಒಂದು ಟ್ರಿಗರ್ ಪಾಯಿಂಟ್ ಬೇಕು. ಒಂದು ಟ್ರಿಗರ್ ಪಾಯಿಂಟ್ ಕಾಯ್ತಾ ಇದೆ ಇಡೀ ದೇಶ, ನಮ್ಮ ರಾಜ್ಯ. ಆ ಟ್ರಿಗರ್ ಪಾಯಿಂಟ್ ಆದಾಗ ಯುವಕರು ಬರ್ತಾರೆ, ಬೀದಿಗೆ ಇಳಿತಾರೆ, ಇಲ್ಲ ನಮ್ಮ ಪಕ್ಷಕ್ಕೆ ಬರ್ತಾರೆ. ಬೀದಿಗೆ ಇಳಿದ್ರೆ ಸರ್ಕಾರಗಳಿಗೆ ಏನು ನೆಮ್ಮದಿ ಇಲ್ಲ. ನಮ್ಮ ಪಕ್ಷಕ್ಕೆ ಬಂದ್ರೆ ಶಾಂತಿಯುತವಾಗಿ, ಅಹಿಂಸಾತ್ಮಕವಾಗಿ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗಳಾಗುತ್ತೆ, ಸುಧಾರಣೆಗಳಾಗುತ್ತೆ, ದೇಶ ರಾಜ್ಯ ಇನ್ನಷ್ಟು ಶ್ರೀಮಂತವಾಗುತ್ತೆ. ಯಾಕಂದ್ರೆ ಶ್ರೀಮಂತವಾಗುತ್ತೆ ಅಂದ್ರೆ ಇಲ್ಲಿರುವಂಥ ಜನ ಹೆಚ್ಚಿನ ಧೈರ್ಯ, ನೆಮ್ಮದಿಯಿಂದ, ಒಂದಷ್ಟು ಅನುಕೂಲಗಳಿಂದ ಬದುಕ್ತಾರೆ.